ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಸ್ನೇಹಿತರೆ, ನಾವು ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದ ಕೆಲವು ಸಂಶಯ ಪ್ರಶ್ನೆಗಳಿಗೆ ಉತ್ತರ ನೋಡುತ್ತಾ ಹೋಗೋಣ. ಎಲ್ಲರೂ ಈ ವ್ರತ ಮಾಡಬಹುದಾ ಅಂತ ಗೊಂದಲ ಇರುತ್ತೆ. ಈ ವ್ರತ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ, ಖಂಡಿತವಾಗಿ ಎಲ್ಲರೂ ಮಾಡಿ. ಜಾತಿ ಮತ ಪಂಥ ಏನೂ ಇಲ್ಲ, ಲಕ್ಷ್ಮಿ ಅನುಗ್ರಹಕ್ಕಾಗಿ ವ್ರತ ಮಾಡಬಹುದು. ಮತ್ತು ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ, ಇಷ್ಟು ದಿನ ನಾವು ವ್ರತ ಮಾಡೇ ಇಲ್ಲ, ನಮ್ಮ ಅಜ್ಜ ಅಜ್ಜಿನೂ ಮಾಡಿಲ್ಲ, ನಾವು ಶುರು ಮಾಡಬಹುದಾ ಅಂತ ಕೇಳೋರಾದರೆ ಖಂಡಿತ ಮಾಡಬಹುದು. ಶುರು ಮಾಡಿ, ನೀವು ಶುರು ಮಾಡಿ, ನೀವು ನೋಡಿ ಬೇಕಾದ್ರೆ ಜೀವನದಲ್ಲಾಗೋ ಒಳ್ಳೆ ಬೆಳವಣಿಗೆ. ಚಾರುಮತಿ ಅನ್ನೋ ಒಂದು ಪುಣ್ಯ ಸ್ತ್ರೀಗೆ ಲಕ್ಷ್ಮೀದೇವಿ ಕನಸಿನಲ್ಲಿ ಬಂದು ಮೊದಲನೇ ಸಾರಿ ಆ ಚಾರುಮತಿಗೇ ವ್ರತ ಮಾಡುವಂಥ ಬೋಧನೆ ಮಾಡಿದ್ದು. ಆ ಚಾರುಮತಿ ಕೂಡ ಅದಕ್ಕೆ ಮುಂಚೆ ಮಾಡ್ತಿರಲಿಲ್ಲ ಅಲ್ವ ವ್ರತವನ್ನು. ಹಾಗಾದರೆ ಚಾರುಮತಿ ಹೇಗೆ ಮೊದಲನೇ ಸಾರಿ ಶುರು ಮಾಡಿದ್ಲೋ ಅದೇ ರೀತಿ ನಾವು ಕೂಡ ಇದುವರೆಗೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಲ್ಲ ಅಂದರೂ ಕೂಡ ಈಗಲಿಂದ ಶುರು ಮಾಡಬಹುದು ಸ್ನೇಹಿತರೆ. ಯಾಕೆ ಅಂದರೆ, ವರಮಹಾಲಕ್ಷ್ಮಿ ವ್ರತದ ಕಥೆಯಲ್ಲಿ ಶಿವ ಪಾರ್ವತಿಗೆ ಹೇಳ್ತಾರೆ, ಈ ವ್ರತವನ್ನು ಮಾಡೋ ಭಾಗ್ಯ ಸಿಗಬೇಕು ಅಂದರೆ ನಾನಾ ಜನ್ಮಗಳ ಪುಣ್ಯ ಫಲವಿದ್ದರೆ ಮಾತ್ರ ಈ ವ್ರತದ ಬಗ್ಗೆ ತಿಳ್ಕೊಳ್ತಾರೆ ಮನುಷ್ಯ, ಈ ವ್ರತವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಕೆಲವರಿಗೆ ತಿಳ್ಕೊಂಡ್ರೂ ಮಾಡೋಕ್ಕೆ ಆಗಲ್ಲ, ಹಾಗೆ ಅದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಫಲಗಳಿದ್ದರೆ ಮಾತ್ರ ಈ ವ್ರತವನ್ನು ಮನುಷ್ಯ ಮಾಡ್ತಾನೆ ಅಂತ ಪಾರ್ವತಿ ದೇವಿಗೆ ಪರಮೇಶ್ವರ ಹೇಳ್ತಾರೆ. ಹಾಗೆ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಮುಖ್ಯವಾಗಿ ಓದಲೇಬೇಕು ಸ್ನೇಹಿತರೆ. ಪುರಾಣಗಳೆಲ್ಲ ಹೇಳಿದ್ದಾರೆ, ಯಾವುದೇ ವ್ರತ ಇದ್ದರೂ ಆ ವ್ರತಗಳಿಗೆ ಪ್ರತ್ಯೇಕವಾದ ಕಥೆಗಳಿರುತ್ತೆ. ಆ ಕಥಾ ಭಾಗವನ್ನು ನಾವು ಶ್ರವಣ ಮಾಡಲಿಲ್ಲ ಅಂದರೆ ಆ ವ್ರತದ ಸಂಪೂರ್ಣ ಫಲ ಸಿಗೋದಿಲ್ಲ. ಹಾಗಂತ ಎಲ್ಲ ಪುರಾಣಗಳು ಕೂಡ ಹೇಳಿವೆ ಸ್ನೇಹಿತರೆ. ಮತ್ತೆ ಕೆಲವರಿಗೆ ಇನ್ನೊಂದು ಪ್ರಶ್ನೆ ಸ್ನೇಹಿತರೆ, ಏನು ಅಂದರೆ, ಕಳಶಕ್ಕೆ ನೀರು ಹಾಕಬೇಕೋ ಧಾನ್ಯ ಹಾಕಬೇಕು ಅಂತ. ಕೆಲವರ ಪದ್ಧತಿಯಲ್ಲಿ ಅಕ್ಕಿಯನ್ನು ಹಾಕಿದರೆ, ಕೆಲವರ ಪದ್ಧತಿಯಲ್ಲಿ ನೀರನ್ನು ಹಾಕ್ತಾರೆ. ಆದರೆ ನಾವು ನಮ್ಮ ಹಿರಿಯರು ಯಾವುದನ್ನು ಪಾಲಿಸ್ತಾ ಬಂದಿದ್ದಾರೋ ಅದನ್ನೇ ಮಾಡಬೇಕು ಹೊರತು ಇನ್ನೊಬ್ಬರು ಬೇರೆಯವರು ಅಕ್ಕಿನ ಹಾಕಿದ್ದಾರೆ ಅಂದರೆ ಅದನ್ನು ನಾವು ನೋಡಿ ಅಕ್ಕಿನ ಹಾಕಬಾರ್ದು. ನಮ್ಮ ಹಿರಿಯರು ಇದುವರೆಗೂ ಕಳಶದಲ್ಲಿ ನೀರನ್ನೇ ತುಂಬಿದ್ದಾರೆ ಅಂತಂದರೆ ನಾವು ಕೂಡ ನೀರನ್ನೇ ಇಟ್ಟು ಕಳಶದಲ್ಲಿ ಪೂಜಿಸಬೇಕು. ಇದುವರೆಗೂ ನಾವು ಮಾಡೇ ಇಲ್ಲ, ಏನೂ ಗೊತ್ತಿಲ್ಲ ಅನ್ನುವರು ಕಳಶಕ್ಕೆ ನೀರು ಹಾಕಿ ಪೂಜೆ ಮಾಡಿ. ಕಳಶದಲ್ಲಿ ಏನು ಹಾಕಬೇಕು ಏನು ಹಾಕಬಾರದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಬಾಳೆ ಎಲೆಯನ್ನು ಹಾಗೆ ಮುತ್ತುಗದ ಎಲೆಯನ್ನು ಕೂಡ ಕಳಶ ಸ್ಥಾಪನೆಗೆ ಉಪಯೋಗಿಸಬಹುದು. ಮುತ್ತುಗದ ಎಲೆ ಲಕ್ಷ್ಮೀ ನಿವಾಸ. ಮುತ್ತುಗದ ಮರದಲ್ಲಿ ಸಕಲ ದೇವತೆಗಳು ನಿವಾಸ ಮಾಡ್ತಾರೆ. ಮುತ್ತುಗ ಅಂದರೆ ಇಸ್ತ್ರಿ ಎಲೆ, ಅಂದರೆ ಊಟದ ಎಲೆ ಗೊತ್ತಿರುತ್ತೆ ಎಲ್ರಿಗೂ. ಆ ಇಸ್ತ್ರಿ ಎಲೆ ಅದರ ಹೂಗಳು ರಕ್ತವರ್ಣರಂತೆ ಕೆಂಪಾಗಿ ಇರುತ್ತೆ. ಅದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ವಿಡಿಯೋದಲ್ಲಿ ನೋಡಿ ನಾನು ಚಿತ್ರ ಹಾಕಿದ್ದೀನಿ. ಹಾಗೆ ಬಾಳೆ ಎಲೆ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಬಹುದು. ಬಾಳೆ ಎಲೆ ಉಪಯೋಗಿಸುವಾಗ ಒಂದು ವಿಷಯದ ಬಗ್ಗೆ ಗಮನ ಇಡಬೇಕು ಸ್ನೇಹಿತರೆ. ಏನಂದರೆ, ಯಾವಾಗಲೂ ಕೂಡ ಬಾಳೆ ಎಲೆಯ ಅಗ್ರಭಾಗ ಅಂದರೆ ತುದಿ ಭಾಗ ಇರುತ್ತಲ್ವ, ಆ ತುದಿಯ ಭಾಗ ಪೂರ್ವ ದಿಕ್ಕನ್ನು ನೋಡಬೇಕು, ಇಲ್ಲ ಅಂದರೆ ಉತ್ತರ ದಿಕ್ಕನ್ನು ಮಾತ್ರ ನೋಡಬೇಕು. ಈ ಎರಡೂ ದಿಕ್ಕನ್ನು ಬಿಟ್ಟು ಮತ್ತೊಂದು ದಿಕ್ಕನ್ನು ಬಾಳೆ ಎಲೆ ನೋಡಬಾರದು ಸ್ನೇಹಿತರೆ. ಇದನ್ನು ತುಂಬ ಗಮನದಲ್ಲಿಟ್ಟುಕೊಂಡು ಬಾಳೆ ಎಲೆಯನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಹಾಗೆ ಮನೆಗೆ ಬಂದ ಮುತ್ತೈದರಿಗೆ ಸುಮಂಗಳಿಯರಿಗೆ ಏನನ್ನು ಕೊಡಬೇಕು? ವೀಳ್ಯದೆಲೆ, ಅಡಿಕೆ, 5 ರೂಪಾಯಿ ಕಾಯಿನ್. ಅದರೊಳಗೆ 5 ರೂಪಾಯಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, 1 ರೂಪಾಯಿ 2 ರೂಪಾಯಿ ಎಲ್ಲ ಅದು ಕಬ್ಬಿಣ, 5 ರೂಪಾಯಿ ಆದರೆ ಬ್ರಾಸ್ ಬರುತ್ತೆ, ಅದನ್ನು ಇಡಿ. ಕೆಲವರು ಏನಂದ್ಕೊತಾರೆ ಅಂದರೆ, ವರಮಹಾಲಕ್ಷ್ಮಿ ವ್ರತ ಮಾಡ್ತಿದ್ದೀವಿ, ಇಂದು ಶುಕ್ರವಾರ, ದುಡ್ಡನ್ನು ಆ ರೀತಿ ಆಚೆ ಕೊಡಬಾರದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಶಾಸ್ತ್ರಗಳಲ್ಲಿ ತಾಂಬೂಲವನ್ನು ಯಾರಿಗೆ ಕೊಟ್ಟರು ದಕ್ಷಿಣೆ ಇಲ್ಲದೆ ಕೊಡಬಾರದು. ಹಾಗಾಗಿ ದಕ್ಷಿಣೆಯಲ್ಲಿ ನಾವು 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ಅದು ಕಬ್ಬಿಣ ಆಗುತ್ತೆ. ಕಬ್ಬಿಣ ಅಂದರೆ ಅದು ಕಾಯಿನು ಕಬ್ಬಿಣದ್ದಾಗಿರೋದ್ರಿಂದ ಅದನ್ನು ಕೊಡಬಾರ್ದು. ಸಾಧ್ಯವಾದಷ್ಟು 5 ರೂಪಾಯಿ ಬ್ರಾಸ್ ಕಾಯಿನೇ ಕೊಡಿ. ಮತ್ತು ಹಾಗೆ 2 ಬಾಳೆಹಣ್ಣು, ಸಾಧ್ಯವಾದರೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಕೊಡಿ. ಅರಿಶಿಣ, ಕುಂಕುಮ, ಬಳೆ, ಹೂವು, ಬ್ಲೌಸ್ ಪೀಸು ಕೊಡಿ. ಶಕ್ತಿ ಇರೋರು ಸೀರೆನೂ ಕೊಡಬಹುದು. ಹಾಗೆ ಒಂದು ಸೂಚನೆ ಸ್ನೇಹಿತರೆ, 1 ಬಾಳೆಹಣ್ಣು ಕೊಡಬೇಡಿ,
ಮತ್ತು ಈಗಂತೂ ರಿಟರ್ನ್ ಗಿಫ್ಟು ಅಂತ ಹೇಳಿ ಪ್ಲಾಸ್ಟಿಕ್ಕು ಸ್ಟೀಲು ತುಂಬ ಕೊಡ್ತಾರೆ. ದಯವಿಟ್ಟು ಈ ಥರದನ್ನು ಯಾವುದನ್ನು ಕೊಡಬೇಡಿ. ಹಾಗೆ ಬ್ಲೌಸ್ ಪೀಸು ಅಷ್ಟೇ, ಅವರಿಗೆ ಸಾಕಾಗುವಷ್ಟು ಒಳ್ಳೆಯ ಬಟ್ಟೆಯನ್ನು ಕೊಡಿ. ಕೆಲಸಕ್ಕೆ ಬಾರದೇ ಇರುವ ರೆಡಿಮೇಡ್ ಬ್ಲೌಸ್ ಪೀಸನ್ನು ಕೊಡಬೇಡಿ. ಒಬ್ಬರಿಗೆ ಕೊಡಿ, ಒಳ್ಳೆಯದನ್ನು ಆರಿಸಿಕೊಂಡು ಅವರಿಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ತಂದು ಕೊಡಿ. ನಾವು ಏನೇ ಕೊಟ್ಟರೂ ಅವರಿಗೆ ಉಪಯೋಗ ಬಂದಿಲ್ಲ, ಎಲ್ಲೋ ಸುಮ್ಮನೆ ಎಸೆದ್ರೆ ನಮಗೆ ಕೊಟ್ಟ ಫಲ ಏನೂ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಒಬ್ಬರಿಗೆ ಕೊಟ್ಟರೂ ಪರವಾಗಿಲ್ಲ, ಒಳ್ಳೆಯದನ್ನು ಅವರು ಇಷ್ಟಪಟ್ಟು ಅದನ್ನು ಉಪಯೋಗಿಸ್ಬೇಕು. ಆ ರೀತಿದ್ದನ್ನು ನೀವೇನೇ ಕೊಟ್ಟರು ಆ ರೀತಿ ಒಳ್ಳೆಯದಾಗಿ ನಮಗಿಷ್ಟ ಆಗಿರೋದೇ ಬೇರೆಯವ್ರಿಗೂ ಕೊಡಬೇಕು. ನಮಗಿಷ್ಟ ಇಲ್ಲದೆ ಇರೋದು, ನಮಗೆ ಬೇಡವಾದ್ದು ಯಾವುದು ಕೊಡಬಾರದು ಬೇರೆಯವರಿಗೆ. ಬಂದ ಮುತ್ತೈದರಿಗೆ ಕಡಲೆಕಾಳು ಉಸಲಿಯನ್ನು ಮಾಡಿಕೊಡಿ. ಮುತ್ತೈದರಿಗೆ ಕೊಟ್ಟರೆ ಲಕ್ಷ್ಮೀದೇವಿ ಪರಮ ಪ್ರಸನ್ನಳಾಗುತ್ತಾಳೆ. ಕಡಲೆಕಾಳು ನೆನೆಸಿದಾಗ ಚಿಕ್ಕದಾಗಿ ಮೊಳಕೆ ಬರುತ್ತೆ ಅಲ್ವಾ, ಅದು ಅಭಿವೃದ್ಧಿಯ ಸಂಕೇತ. ಆದ್ದರಿಂದ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ. ಬಂದಿರತಕ್ಕಂಥ ಮುತ್ತೈದರಿಗೆ ಲಕ್ಷ್ಮೀದೇವಿನೇ ಬಂದಿದ್ದಾಳೆ ಅಂತ ಭಾಸ ಮಾಡಿಕೊಂಡು ನೀವು ಉಪಚಾರ ಮಾಡಿ, ತುಂಬ ಒಳ್ಳೆಯದು, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ನಿಮಗೆ. ಲಕ್ಷ್ಮಿಗೆ ಮಡಿ ಅತ್ಯಂತ ಇಷ್ಟವಾಗಿರೋದು. ಆ ತಾಯಿ ಅಶುದ್ಧವಾಗಿರುವ ಸ್ಥಳದಲ್ಲಿ ಬರೋದೂ ಇಲ್ಲ, ಹಾಗೆ ಇರೋದಿಲ್ಲ ಕೂಡ. ಅದಕ್ಕಾಗಿ ನಾವು ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನೆಯನ್ನು, ನಮ್ಮ ಮನಸ್ಸನ್ನು ಸಹ ಕ್ಲೀನ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಮನೆ ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಮನಸ್ಸು ಸಹ ತುಂಬ ಸ್ವಚ್ಛತೆಯಿಂದ ಕೂಡಿರಬೇಕು. ಇನ್ನೇನು ವರಮಹಾಲಕ್ಷ್ಮಿ ವ್ರತಕ್ಕೆ 1 ವಾರ ಇದೆ ಅನ್ನೋ ಆಗಲೇ ಮನೆಯನ್ನು ಡೈಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಹಬ್ಬ ಅಂತಂದರೆ ಇವತ್ತೇ ಆದಷ್ಟು ದೇವ್ರ ಮನೆಯನ್ನು ನೀಟಾಗೆಲ್ಲ ಜೋಡಿಸಿಟ್ಕೊಳ್ಳಿ. ಸಾಧ್ಯವಾದಷ್ಟು ಗೋಮಯ ಗೋಮೂತ್ರವನ್ನು ಬಳಸಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಪೂಜೆ ಮಾಡುವಾಗ ಹೆಣ್ಣು ಮಕ್ಕಳು ನೈಟಿ ಡ್ರೆಸ್ಸು ಹಾಗೆಲ್ಲ ಹಾಕಿಕೊಂಡು ಪೂಜೆ ಮಾಡಬೇಡಿ. ನಮ್ಮ ಸಂಪ್ರದಾಯದ ಪ್ರಕಾರ ರೇಷ್ಮೆ ಸೀರೆ, ಕಾಟನ್ ಸೀರೆ ಹಾಗೂ ಅಂಚು ಸೆರಗಿನ ಇರುವ ಸೀರೆಯನ್ನು ಉಟ್ಟು ಲಕ್ಷ್ಮೀ ದೇವಿಗೆ ಥರ ನೀವು ರೆಡಿಯಾಗಿ, ಹಾಗೆ ಗಂಡು ಮಕ್ಕಳು ಸಹ ಪಂಚೆಯನ್ನುಟ್ಟು ರೆಡಿಯಾಗಿ ಇಬ್ಬರು ಸೇರಿ ಪೂಜೆ ಮಾಡಿ. ಸಾಧ್ಯವಾದಷ್ಟು ಲಕ್ಷ್ಮಿ ತುಂಬ ಖುಷಿ ಪಡ್ತಾಳೆ. ಮತ್ತು ದೇವಿಗೆ ನಿಮ್ಮ ಒಡವೆಗಳನ್ನು ಡೈರೆಕ್ಟಾಗಿ ಹಾಕಬೇಡಿ. ಬೇರೆ ಇದ್ದರೆ ಹಾಕಿ, ಇಲ್ಲ ಅಂದರೆ ನಿಮ್ಮ ಒಡವೆಗಳನ್ನು ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಹಾಕಿಕೊಂಡು ದೇವರಿಗೆ ಹಾಕಿ. ಒಡವೆಗಳನ್ನು ದೇವರಿಗೆ ಹಾಕೋದಕ್ಕಿಂತ ಮುಂಚೆ ಅರಿಶಿಣದ ನೀರಿಂದ ತೊಳೆದು ನಂತರ ಶುದ್ಧ ಜಲದಿಂದ ಆಭರಣವನ್ನು ಶುದ್ಧಿ ಮಾಡಿ ನಂತರ ಹಾಕಿ. ಸಾಧ್ಯವಾದಷ್ಟು ದೇವಿಗೆ ಬೇರೆ ಒಡವೆನೇ ಇಟ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಕೆಲವರು 1 ದಿನ ಮತ್ತು ಕೆಲವರು 3 ದಿನ ಲಕ್ಷ್ಮಿಯನ್ನು ಕೂರಿಸ್ತಾರೆ. ಆಗ ಲಕ್ಷ್ಮಿಯನ್ನು ಉದ್ವಾಸನೆ ಆಗೋವರೆಗೂ ನಾವು ಪೂಜೆ ನೈವೇದ್ಯ ಮಾಡ್ತಾ ಇರಬೇಕು ದಿನ. ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಸ್ನೇಹಿತರೆ. ಮತ್ತು ಭೂಶಯನ ಮಾಡಬೇಕು. ಭೂಶಯನ ಅಂತ ಅಂದರೆ ಬರೀ ನೆಲದ ಮೇಲಾದರೂ ಮಲಗಬಹುದು, ಇಲ್ಲ ಅಂತಂದರೆ ಚಾಪೆಯನ್ನು ಹಾಕಿಕೊಂಡಾದರೂ ಮಲಗಿ, ಆದರೆ ಚಾಪೆ ಕೂಡ ಶುದ್ಧವಾಗಿರಬೇಕು. ಲಕ್ಷ್ಮಿಯು ಮನೆಯಲ್ಲಿ ಇದ್ದಾಗ ಕರ್ಕಶವಾದ ಶಬ್ದಗಳು ಮನೆಯಲ್ಲಿ ಬೇಡ. ಆದಷ್ಟು ಶಾಂತವಾಗಿ ಸಂತೋಷದಿಂದ ಇರಿ. ಇಲ್ಲ ಸಲ್ಲದ ಮಾತುಗಳು ಬೇಡ. ಯಾವುದೇ ರೀತಿಯ ಮನಸ್ತಾಪಗಳಿಗೆ ಅವಕಾಶ ಕೊಡಬೇಡಿ. ಒಗ್ಗಟ್ಟಿನಿಂದ ವ್ರತ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂತು ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಕೇಳಿ. ಮುಂದಿನ ವಿಡಿಯೋದಲ್ಲಿ ಕಥೆಯನ್ನು ಹೇಳುವೆ. ಇನ್ನೂ ಏನಾದರೂ ಸಂಶಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡುವೆ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ,